ಎಲ್ರಿಗೂ ಜೈ ಭೀಮ್. ನಾನು ಚಂದ್ರಕಾಂತ್ ಆರ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು, ಬೀದರ್. ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಸಮಸ್ತ ನಾಡಿನ ಮತ್ತು ರಾಷ್ಟ್ರದ ಜನತೆಗೆ 26ನೇ ಜನವರಿ ಎಂದು ಸಂವಿಧಾನ ಜಾರಿ ಬಂದಿದ್ದ ದಿವಸ, ಒಟ್ಟಾರೆಯಾಗಿ ಇವತ್ತು ಸಂವಿಧಾನ ಜಾರಿಗೆ ಬಂದು 77 ವರ್ಷಗಳು ಕಳೆದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನದ ಬಗ್ಗೆ ಎಲ್ಲ ಕಡೆ ಅಪಪ್ರಚಾರ, ಒಂದಿಲ್ಲೊಂದು ಸದ್ದು ಕೇಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಸಂವಿಧಾನದ ಜಾರಿ ಬಂದಿದೆ ಅಂತ 77ನೇ ಸಂವಿಧಾನ ಜಾರಿ ಬಂದಿದ್ದ ದಿವಸ ಸಮಸ್ತ ನಾಡಿನ ಜನತೆಗೆ ಮತ್ತು ಸಮಸ್ತ ಪ್ರಜೆಗಳಿಗೆ ನನ್ನ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಏನು ಸಂವಿಧಾನ ಬರೆದು ಈ ದೇಶದ ರಾಷ್ಟ್ರಪತಿಯವರಿಗೆ ಒಪ್ಪಿಸ್ತಾರೆ. ಅದಾದ ನಂತರ 3 ತಿಂಗಳ ನಂತರ ಜನವರಿ 26, 1950ರಂದು ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದು ಇವತ್ತಿಗೆ ನಾಳೆಗೆ ದಿವಸ ಸುಮಾರು 77 ವರ್ಷಗಳು ಕಳೀತಾ ಬಂದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಪಪ್ರಚಾರ ಕೆಲವರಿಂದ ಆಗ್ತಾ ಇದೆ. ಕೆಲವರು ಬಾಬಾ ಸಾಹೇಬ್ರ ಬಗ್ಗೆ, ಅವರ ಅಸ್ತಿತ್ವದ ಬಗ್ಗೆ ಫೇಸ್ಬುಕ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಲ್ಲೊಂದು ಅಪಪ್ರಚಾರದ ಸುದ್ದಿಗಳನ್ನು ಹರಿದು ಬಿಡ್ತಾ ಇದ್ದಾರೆ. ಒಬ್ಬ ಗ್ವಾಲಿಯರ್ನಲ್ಲಿ ಇರ್ತಕ್ಕಂಥ ಒಬ್ಬ ವಕೀಲ, ನಾಲಾಯಕ್ ವಕೀಲ, ಅವನು ಬಾಬಾ साहब इस देश में बाबा साहब का संविधान को हम नहीं मानते हैं, बाबा साहब का किसी वजूद नहीं है यहाँ पे ಅಂಥೇಳಿ ಹೇಳಿಕೆ ಕೊಡ್ತಾನೆ. ಮತ್ತೊಬ್ಬ ವಕೀಲ ಬಾಬಾ ಸಾಹೇಬ್ರ ಬಗ್ಗೆ ಅವರು ಸಂವಿಧಾನ ಬರ್ದಿನ ಕಡೆಯಿಂದ ನಾವು ಅವರಿಗೆ ಒಪ್ಪೋದಿಲ್ಲ ಅಂಥೇಳಿ ಇನ್ನೊಬ್ಬರು ವಕೀಲರು ಹೇಳ್ತಾರೆ. ಈ ಥರ ಒಂದಿಲ್ಲೊಂದು ಹೇಳಿಕೆಗಳನ್ನು ಬಾಬಾ ಸಾಹೇಬ್ರ ಬಗ್ಗೆ ಮತ್ತು ಬಾಬಾ ಸಾಹೇಬ್ರು ಬರೆದಕ್ಕಂಥ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಮಾಡ್ತಾ ಇರೋದು ನಾವು ಪ್ರಪ್ರಥಮವಾಗಿ ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಅವರು ಸುಮಾರು ವಿಶ್ವದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ 3 ವರ್ಷ 11 ತಿಂಗಳ 18 ದಿವಸ ಏನು ತಗೊಂಡಿದ್ದಾರೆ, 2 ವರ್ಷ 11 ತಿಂಗಳ 18 ದಿನದಲ್ಲಿ ಸಂವಿಧಾನ ಬರೆದು ಈ ದೇಶಕ್ಕೆ ಒಪ್ಪಿಸಿದ್ದಾರೆ. ಆ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಇದೆ. ಅದರಲ್ಲಿ ಸಂವಿಧಾನದಲ್ಲಿ ಭಾರತ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯಗಳನ್ನು ಅಳವಡಿಸಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಇವತ್ತು ದೇಶ ನಡೀತಾ ಇದೆ ಅಂದರೆ, ಇವತ್ತು ದೇಶದಲ್ಲಿ ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರ ಬಾಬಾ ಸಾಹೇಬರು ಬರೆದಕ್ಕಂಥ ಸಂವಿಧಾನದ ಮೇಲೇ ಅವರು ಹಾಕಿರ್ತಕ್ಕಂಥ ಅಡಿಪಾಯದ ತಳಹದಿಯ ಮೇಲೇ ನಡೀತಾ ಇದೆ. ಇವತ್ತು ಇಡೀ ರಾಷ್ಟ್ರಮಟ್ಟದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಸಂವಿಧಾನವಾಗಿದೆ. ಇದು ಅತ್ಯಂತ ಮಾನವೀಯತೆಯ ಸಂವಿಧಾನವಾಗಿದೆ. ಹಲವಾರು ಇದು ನಮ್ಮ ಭಾರತ ದೇಶವು ಹಲವಾರು ಜಾತಿ, ಧರ್ಮ, ಲಿಂಗಗಳನ್ನು ಹೊಂದಿರತಕ್ಕಂಥ ದೇಶವಾಗಿದ್ದರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶವಾಗಿದೆ. ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ರೀತಿಯ ಮಾದರಿಯ ಮತ್ತು ನ್ಯಾಯಸಮ್ಮತವಾದಂಥ ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಿಸಿಕೊಳ್ಳಲಿಕ್ಕೆ ಇದನ್ನು ಆಗ್ತಾ ಇಲ್ಲ ಕೆಲವರಿಂದ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ಅಂಥವರಿಗೆ ಈ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ ನಮ್ಮಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನೇ ಇರಲಿ, ಭಾರತ ಸಂವಿಧಾನ ಬಗ್ಗೆ ಆಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನಾಗಲಿ ಅಥವಾ ಮಾತುಗಳನ್ನಾಗಲಿ ಅಥವಾ ಭಾಷಣಗಳನ್ನು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ಮೇಲೆ ಉಗ್ರವಾದಂಥ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ನಿಟ್ಟಿನಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಜೈ ಭೀಮ್, ಎಲ್ಲರಿಗೂ ಜೈ ಭೀಮ್. ಚಂದ್ರಕಾಂತ್ ಆರ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ.